ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಲಲಿತಾಂಬಿಕೆಯ ಉಪಾಸನೆಯನ್ನು ಮಾಡುವಾಗ ಹಾಗೂ ಶ್ರೀವಿದ್ಯಾ ಆ ಹಾದಿಯಲ್ಲಿ ಸಾಗುವಾಗ ಕೆಲವೊಮ್ಮೆ ಸಂಕಷ್ಟಗಳು ಎದುರಾಗುತ್ತೆ. ಕಷ್ಟಗಳು ಅತಿ ಹೆಚ್ಚು ಬರ್ತಾ ಹೋಗುತ್ತೆ. ಯಾಕಂದರೆ ನಾವು ಪುಟಕ್ಕಿಟ್ಟ ಬಂಗಾರದ ಹಾಗೆ ಪರಿಶುದ್ಧರಾಗೋದಕ್ಕೆ ಆ ಜಗನ್ಮಾತೆ ಅನೇಕ ಪರೀಕ್ಷೆಗಳನ್ನು ಮಾಡ್ತಾ ಹೋಗ್ತಾಳೆ. ಕೆಲವೊಮ್ಮೆ ನಾವು ಜಗತ್ತಿಗೆ ಮೋಸ ಮಾಡಿ ಅನೇಕ ತಪ್ಪುಗಳನ್ನು ಮಾಡಿರ್ತೀವಿ. ನಮ್ಮ ಆ ಅಂತರಾಳದಲ್ಲಿ ನಮ್ಮ ತಪ್ಪುಗಳು ಯಾವಾಗಲೂ ನಮ್ಮನ್ನು ಚುಚ್ಚುತ್ತಾನೆ ಇರುತ್ತೆ. ಅದೆಲ್ಲದರ ನಡುವೆ ನಾವು ಗೊಂದಲಕ್ಕೆ ಸಿಕ್ಕಾಕೊಂಡು ನರಳ್ತಾ ಇರ್ತೀವಿ. ಹೀಗೆ ಮಾಡಬಾರ್ದಾಗಿತ್ತು, ಹೀಗೆ ಮಾಡಿಬಿಟ್ಟೆ, ನಾನು ಮಾಡಬಾರ್ದಾಗಿತ್ತು ಮಾಡಿಬಿಟ್ಟೆ ಅನ್ನೋದ್ರ ನಡುವೆಯೇ ನಾವು ಪಶ್ಚಾತ್ತಾಪವನ್ನು ಪಡ್ತಾ ಕೊರಗ್ತಾ ಕೂತ್ಕೊಳ್ತೇವೆ. ಯಾವಾಗ ನಾವು ಪಶ್ಚಾತ್ತಾಪದ ಹಾದಿಯಲ್ಲಿ ಸಾಗ್ತೀವಲ್ಲ, ಅದು ಅತ್ಯಂತ ಕಷ್ಟಕರವಾದದ್ದು. ಹಾಗೂ ಆ ಜಗನ್ಮಾತೆ ನಮಗೆ ಆ ಪಶ್ಚಾತ್ತಾಪದ ಅಗ್ನಿಯಲ್ಲಿ ಬೆಂದ ನಂತರ ಪರಿಶುದ್ಧರಾದ ನಮ್ಮನ್ನು ಅವಳು ಆಲಂಗಿಸಿ ಅಪ್ಪಿಕೊಳ್ತಾಳೆ, ಮುದ್ದಾಡ್ತಾಳೆ. ಯಾಕಂದರೆ ನಾವು ಎಲ್ಲ ದೋಷಗಳಿಂದ, ಎಲ್ಲ ಪಾಪಗಳಿಂದ ಮುಕ್ತರಾಗಿ ಹೋಗಿರ್ತೀವಿ. ಯಾವುದೋ ಒಂದು ಶಿಕ್ಷೆಯನ್ನು ಅನುಭವಿಸಿದ ಕ್ಷಣ ಆ ಶಿಕ್ಷೆಯನ್ನು ಅನುಭವಿಸುವವರೆಗೆ ಮಾತ್ರ ನಮಗದರ ಅರಿವಿರುತ್ತೆ. ಯಾವಾಗ ನಾವು ಆ ಪಶ್ಚಾತ್ತಾಪದ ಅಗ್ನಿಯಲ್ಲಿ ಬೇಯ್ತೀವಲ್ಲ, ಆ ಪಶ್ಚಾತ್ತಾಪದ ಅಗ್ನಿ ನಮ್ಮನ್ನು ವರ್ಷಾನುಗಟ್ಟಲೆ ಸುಟ್ಟು ಬಿಡುತ್ತೆ. ಒಂದು ದಿನದ ಶಿಕ್ಷೆಗಿಂತ ವರ್ಷಾನುಗಟ್ಟಲೆ ನಾವು ಮಾನಸಿಕವಾಗಿ ಅನುಭವಿಸುವಂತಹ ಶಿಕ್ಷೆ ಇದೆಯಲ್ಲ, ಅದು ಅನುಭವಿಸುತ್ತಿರುವವರಿಗೆ ಮಾತ್ರ ಅರ್ಥ ಆಗುತ್ತೆ. ಗಂಡನಿಗೆ ತಿಳಿಯದೆ ಹೆಂಡತಿ, ಹೆಂಡತಿಗೆ ತಿಳಿಯದೆ ಗಂಡ, ಅಥವಾ ತಂದೆ ತಾಯಿಗಳಿಗೆ ತಿಳಿಯದೆ ಮಕ್ಕಳು ಮಾಡುವ ಅನೇಕ ತಪ್ಪುಗಳು ಅವರನ್ನು ಅವರವರ ದೃಷ್ಟಿಯಲ್ಲಿ ಅವರ ಕಣ್ಣುಗಳನ್ನು ನೋಡಿ ಮಾತಾಡುವ ಧೈರ್ಯವನ್ನು ಕೂಡ ಕೊಡದ ಹಾಗೆ ಮಾಡಿಬಿಡಿರುತ್ತೆ. ಹಾಗೆ ಸಾಗುವಾಗ ನಾವು ಯಾವಾಗ ಜಗನ್ಮಾತೆಯನ್ನು ಆಶ್ರಯಿಸ್ತೀವಿ, ಅವಳು ಅದೆಲ್ಲವನ್ನು ಕಳೆಯೋದಕ್ಕೋಸ್ಕರ ಕೆಲವೊಂದು ಸಮಸ್ಯೆಗಳನ್ನು, ತೊಂದರೆಗಳನ್ನು, ದುಃಖಗಳನ್ನು ಕೊಡ್ತಾ ಹೋಗ್ತಾಳೆ. ಆ ದುಃಖಗಳನ್ನು ಕಳೆಯುವಾಗ ನಾವು ಮಾಡಿರುವಂಥ ಪ್ರತಿಯೊಂದು ತಪ್ಪುಗಳು ಕೂಡ ನಮಗೆ ಅರಿವಾಗೋ ಹಾಗೆ ಮಾಡ್ತಾಳೆ. ಹೀಗೆ ನಾನು ಮಾಡಬಾರ್ದಾಗಿತ್ತು ಅನ್ನುವ ಪಶ್ಚಾತ್ತಾಪದ ಅಗ್ನಿಯಲ್ಲಿ ಸುಡುವಾಗ ಅಮ್ಮನವರನ್ನು ಬೇಡ್ಕೊಳ್ತೀವಿ, ಅಮ್ಮ ನಾನು ಹೀಗೆ ಮಾಡಿಬಿಟ್ಟೆ, ನನ್ನನ್ನು ದಯಮಾಡಿ ಕ್ಷಮಿಸು ಅಂತ. ಆ ಕ್ಷಮಿಸು ಅನ್ನುವ ಪದ, ನಾನು ಮಾಡಿದ ತಪ್ಪನ್ನು ಅಲ್ಲಿ ಒಪ್ಪುಕೊಂಡ ಕ್ಷಣಕ್ಕೆ ಆ ಜಗನ್ಮಾತೆ ನಮ್ಮ ಮೇಲೆ ಕರುಣೆಯನ್ನು ಬೀರಿರ್ತಾಳೆ. ಹಾಗೂ ನಮ್ಮ ಮುಂದಿನ ದಿನಗಳನ್ನು ಹೇಗೆ ಸುಂದರಮಯವಾಗಿ ಮಾಡಬೇಕು ಅನ್ನೋದನ್ನು ಅವಳು ತಿಳ್ಕೊಳ್ತಿರ್ತಾಳೆ. ಹಾಗೆಯೇ ಬದುಕು ಬದಲಾಗ್ತಾ ಹೋಗುತ್ತೆ. ಶ್ರೀವಿದ್ಯೆ ಅಂದ ಮಾತ್ರಕ್ಕೆ ಅದು ಜಗನ್ಮಾತೆ ಉಪಾಸನೆ ಅನ್ನುವುದು ಕೆಲವರ ಮಾತು ಅಲ್ಲ. ಅದು ನಮ್ಮ ಜೀವನವನ್ನು ಹೇಗೆ ನಡೆಸಿ ಅವಳ ಸಾನ್ನಿಧ್ಯವನ್ನು ತಲುಪಬೇಕು ಅಂತ ಹೇಳಿಕೊಡುವಂಥ ಅತ್ಯಂತ ರಹಸ್ಯಮಯವಾದಂತಹ ಬ್ರಹ್ಮವಿದ್ಯೆ. ಕೇವಲ ನಾವು ಜಗನ್ಮಾತೆಯನ್ನು ಮಾತ್ರ ಅರಿತುಕೊಳ್ಳೋದಿಲ್ಲ, ಜಗನ್ಮಾತೆಯೊಟ್ಟಿಗೆ ನಮ್ಮನ್ನು ನಾವು ಅರಿತುಕೊಳ್ತೇವೆ, ನಮ್ಮ ಸರಿತಪ್ಪುಗಳನ್ನು ಅರಿತುಕೊಳ್ತೇವೆ, ಪ್ರಕೃತಿ ಹಾಗೂ ನಮ್ಮ ನಡುವೆ ಇರುವಂತಹ ಸಂಬಂಧವನ್ನು ತಿಳಿದುಕೊಳ್ತೇವೆ. ಇದೆಲ್ಲದರ ನಡುವೆ ನಮ್ಮ ಪಾಪ ಕರ್ಮಗಳನ್ನು ಪ್ರಾಯಶ್ಚಿತ್ತವೆಂಬ ಆ ಅಗ್ನಿಯಲ್ಲಿ ಸುಟ್ಟು ಪರಿಶುದ್ಧರಾಗಿ ನಿಂತುಕೊಳ್ಳೋ ಹಾಗೆ ಮಾಡುತ್ತೆ. ಅದು ಶ್ರೀವಿದ್ಯೆ. ಅನೇಕ ದೇವತಾ ಉಪಾಸನೆಗಳಿರಬಹುದು. ಅವಳದ್ದೇ ರೂಪಗಳನ್ನು ನಾವು ಉಪಾಸನೆ ಮಾಡ್ತೀವಿ. ಚಂಡಿಯಾಗಿ, ಚಾಮುಂಡಿಯಾಗಿ, ಭುವನೇಶ್ವರಿಯಾಗಿ, ರಾಜೇಶ್ವರಿಯಾಗಿ, ಕಾತ್ಯಾಯಿನಿಯಾಗಿ ಅನೇಕ ರೂಪಗಳಲ್ಲಿ ನಾವು ಅವಳನ್ನು ಆರಾಧನೆ ಮಾಡ್ತೇವೆ. ಆದರೆ ಲಲಿತಾಂಬಿಕೆ ಅನ್ನುವ ರೂಪ ಇದೆಯಲ್ಲ, ಅದು ಸಾಧಾರಣವಾಗಿ ಬಹಳ ಕಷ್ಟ. ಅವಳ ಆ ಸ್ವರೂಪದ ಉಪಾಸನೆ ಯಾರನ್ನೂ ತನ್ನೊಟ್ಟಿಗೆ ಹತ್ತಿರಕ್ಕೆ ಬರಬೇಕು ಬರಬಾರ್ದು ಅಂತ ನಿರ್ಧಾರ ಮಾಡುವವಳು ಅವಳು ಮಾತ್ರ. ಯಾವಾಗ ಒಬ್ಬ ವ್ಯಕ್ತಿ ನಿಷ್ಕಲ್ಮಶ ಭಾವದಿಂದ ಅವಳ ಶ್ರೀಚಕ್ರವನ್ನು ಯಥಾವಿಧಿಯಾಗಿ ಉಪಾಸನೆ ಮಾಡ್ತಾ ಹೋಗ್ತಾನಲ್ಲ, ಅದರ ಫಲವನ್ನು ಬ್ರಹ್ಮಾದಿ ದೇವತೆಗಳು ಕೂಡ ಅಳೆಯೋಕ್ಕೆ ಸಾಧ್ಯವೇ ಇಲ್ಲ. ಆ ಲಲಿತಾಂಬಿಕೆ ಮಾತ್ರ ಬಲ್ಲಳು ಆ ಶ್ರೀಚಕ್ರದ ಉಪಾಸನೆಯಿಂದ ಯಾವ ಪುಣ್ಯದ ಫಲ ದೊರಕುತ್ತೆ ಅಂತ.
ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡುವವರು ನಾನು ಎಲ್ಲರಿಗೂ ಹೇಳೋದೊಂದು, ಒಮ್ಮೆ ಅದರ ಫಲಶ್ರುತಿಯನ್ನು ಓದಿ, ಏನು ಸಿಗುತ್ತೆ ಅದನ್ನು ಪಾರಾಯಣ ಮಾಡೋದ್ರಿಂದ ಅಂತ. ಮನಸ್ಸು ಎಷ್ಟು ಖುಷಿಯಾಗತ್ತೆ ಅಂದರೆ, ಈ ಸ್ತೋತ್ರ ಪಾರಾಯಣದಿಂದ ಇಂತಿಂಥ ಫಲಗಳು ದೊರಕುತ್ತಾ ಸಾಧ್ಯವಾ ಅನ್ನುವ ಪ್ರಶ್ನೆ ನಮಗೆ ಮೂಡಿಬಿಡುತ್ತೆ. ಆಗಿರುವಾಗ ಅವಳ ದಿವ್ಯ ಆವಾಸ ಸ್ಥಾನವಾಗಿರುವಂತಹ ಶ್ರೀಚಕ್ರದ ಉಪಾಸನೆಯನ್ನು ನಾವು ಕುಂಕುಮಾರ್ಚನೆಯನ್ನು, ಪುಷ್ಪಾರ್ಚನೆಯನ್ನು, ಬಿಲ್ವಾರ್ಚನೆಯನ್ನು ಮಾಡ್ತಾ ಇದ್ದರೆ ಅದರ ಫಲವನ್ನು ನಾವು ಹೇಗೆ ಊಹಿಸಿಕೊಳ್ಳೋಕೆ ಸಾಧ್ಯ? ಈಗ ಯಾವಾಗ ನಾವು ಆ ಜಗನ್ಮಾತೆಗೆ ಹತ್ತಿರ ಆಗಬೇಕು ಅನ್ನುವಾಗ ಕಲ್ಮಶಗಳಿಂದ ದೂರವಾಗಬೇಕು. ನಮ್ಮೊಳಗೇ ಇರುವಂತಹ ಕಲ್ಮಶಗಳಿಂದ, ಪಾಪ ಪ್ರಜ್ಞೆಗಳಿಂದ ನಾವು ದೂರವಾಗಬೇಕು. ಆ ಪಾಪ ಪ್ರಜ್ಞೆಯನ್ನು ದೂರವಾಗಿಸಿಕೊಳ್ಳೋದಕ್ಕೆ ಅವಳು ನಮಗೆ ಅನೇಕ ದಾರಿಗಳನ್ನು ಕೊಡ್ತಾ ಹೋಗ್ತಾಳೆ. ಆ ಎಲ್ಲ ದಾರಿಗಳು ಕೊನೆಗೆ ಬಂದು ನಿಲ್ಲೋದು ಪಶ್ಚಾತ್ತಾಪಕ್ಕೆ. ಆ ಪಶ್ಚಾತ್ತಾಪದ ಅಗ್ನಿಯಲ್ಲಿ ನಮ್ಮನ್ನು ನಿಲ್ಲಿಸಿಬಿಟ್ಟು ಪರಿಶುದ್ಧರನ್ನಾಗಿ ಮಾಡಿ ಅವಳೆಡೆಗೆ ಕರ್ಕೊಂಡ್ಬಿಡ್ತಾಳೆ. ಅವಳಿಗೆ ಶರಣಾಗಬೇಕಷ್ಟೆ. ಅವಳಿಗೆ ಶರಣಾದಾಗ ಮಾತ್ರ ಜೀವನದ ನಿಜವಾದ ಅರ್ಥವನ್ನು ಅವಳು ತಿಳಿಸ್ಕೊಡ್ತಾಳೆ. ಏನದು ಜೀವನ, ಹೇಗೆ ಸುಂದರವಾಗಿದೆ ನಮ್ಮ ಬದುಕು ಅಂತ. ಒತ್ತಡ ಬದುಕಿನಿಂದ ಮುಕ್ತರಾಗೋದಕ್ಕೆ ಆ ಜಗನ್ಮಾತೆಯನ್ನೇ ಆಶ್ರಯಿಸಬೇಕು. ನಾವು ಸಂಸಾರದ ಎಲ್ಲ ಕರ್ತವ್ಯಗಳನ್ನು ನಿಭಾಯಿಸುವಾಗಲೂ ಆ ಪರಮೇಶ್ವರಿಯ ಪಾದಗಳನ್ನು ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ನೀನೇ ಪರ, ನೀನೇ ಸಕಲವು, ನೀನೇ ಶಕ್ತಿ ಸ್ವರೂಪಿಣಿ, ನೀನು ಉದ್ಧರಿಸುವ ಮಹಾಶಕ್ತಿ. ಯಾಕಂದರೆ ನಾವೆಲ್ಲರೂ ಅವಳ ಮಕ್ಕಳು. ಅವಳು ಶಿಕ್ಷೆಯನ್ನು ಕೊಡೋದೇ ಇಲ್ಲ. ಯಾಕಂದರೆ ನಮಗೆ ನಾವು ಶಿಕ್ಷೆ ಕೊಟ್ಟುಕೊಳ್ಳುವ ಹಾಗೆ ನಮ್ಮ ಆತ್ಮದಲ್ಲಿ, ನಮ್ಮ ಮನಸ್ಸಿನಲ್ಲಿ ನಮ್ಮ ತಪ್ಪಿಗೆ ನಾವೇ ಶಿಕ್ಷೆಯನ್ನು ಅನುಭವಿಸುವಾಗ ಅವಳು ಮಾಡಿಬಿಡ್ತಾಳೆ. ಅದಕ್ಕೆ ಯಾವಾಗಲೂ ಲಲಿತಾ ಪರಮೇಶ್ವರಿ ಮಂದಸ್ಮಿತಳಾಗಿ ಇರ್ತಾಳೆ. ಅವಳು ಎಂದೂ ಕೋಪ ಮಾಡಿಕೊಳ್ಳೋದಿಲ್ಲ. ಅವಳ ರೌದ್ರ ರೂಪವೇ ಇಲ್ಲ. ಅವಳಿರೋದೇ ಅತ್ಯಂತ ಶಾಂತ ಸ್ವರೂಪದಲ್ಲಿ, ಮಂದಸ್ಮಿತವಾಗಿ. ಆ ಭಾವವನ್ನು ನೋಡಿದ ಕ್ಷಣ ಅಥವಾ ದಿವ್ಯ ಸ್ವರೂಪವನ್ನು ಅನುಭವಿಸುವ ಆ ದಿವ್ಯಾನಂದವನ್ನು ನಾವು ಅನುಭವಿಸಬೇಕು ಅನ್ನುವಾಗ ಜಗನ್ಮಾತೆಯ ಉಪಾಸನೆಯನ್ನು ಮಾಡಬೇಕು. ಏನೇನೋ ಮಾಡ್ತೀವಿ ನಾವು ಬದುಕಲ್ಲಿ. ದಿನದಲ್ಲಿ 1 ಗಂಟೆ ಆ ಜಗನ್ಮಾತೆಗೋಸ್ಕರ, ನಮಗೋಸ್ಕರ ನಾವು ಕೊಟ್ಕೊಂಡ್ರೆ ಬದುಕು ಹೇಗೆ ಬದಲಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗಬೇಕು. ಕಾಲಕ್ರಮೇಣ ಕಳೆದ ಹಾಗೆ ನಾವು ಆ ಜಗನ್ಮಾತೆಯಲ್ಲಿ ಹೇಗೆ ಮುಳುಗಿ ಹೋಗ್ತೀವಿ ಅಂದರೆ, ಏನೇ ಆದರೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದೇ ಇಲ್ಲ. ಅಯ್ಯೋ, ಎಲ್ಲವೂ ಪ್ರಾರಬ್ಧ, ಎಲ್ಲವೂ ಪೂರ್ವನಿಯೋಜಿತ, ನಡೆಯಬೇಕಾದದ್ದು ನಡೆದೇ ನಡೆಯುತ್ತೆ. ಆ ಭಾವ ಸಾಧಾರಣ ಭಾವ ಅಲ್ಲ. ನಾವು ವಾಸ್ತವ ಸತ್ಯವನ್ನು ಅರಿತುಕೊಳ್ಳದೆ ಅನೇಕ ಸಲ ದುಃಖಿತರಾಗ್ತೇವೆ. ಒಂದು ಸತ್ಯವನ್ನು ನಾವು ಮನದಟ್ಟು ಮಾಡಿಕೊಳ್ಳೋದಕ್ಕೆ ಆಗೋದೇ ಇಲ್ಲ, ನಾವು ಒಪ್ಕೊಳ್ಳೋದೇ ಇಲ್ಲ. ನಮ್ಮ ಮನಸ್ಸು ಎಷ್ಟು ಹಿಂಸೆಯನ್ನು ಪಡುತ್ತೆ ಅಂದರೆ, ನಮ್ಮ ಕಣ್ಣು ಮುಂದೆ ಎಲ್ಲ ಸತ್ಯಗಳಿದ್ದರೂ ಕೂಡ ಅದನ್ನು ಒಪ್ಪಿಕೊಳ್ಳುವ ಮನಸ್ಥಿತಿಯನ್ನೇ ತರೋದಿಲ್ಲ. ಆದರೆ ಜಗನ್ಮಾತೆಗೆ ಆಶ್ರಯಿಸಿದವರು ಆ ಸತ್ಯವನ್ನು ಬಹುಬೇಗ ಒಪ್ಪಿಕೊಳ್ತಾರೆ ಹಾಗೂ ಬದಲಾವಣೆಗೆ ಅವಕಾಶ ಮಾಡಿಕೊಟ್ಬಿಡ್ತಾರೆ. ಹಾಗೆ ಬದಲಾಗಬೇಕು ಅನ್ನುವಾಗ ಅವಳನ್ನು ಹೇಗೆ ನಾವು ಆಶ್ರಯಿಸಿರ್ತೀವೋ ಹಾಗೆಯೇ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಜಗನ್ಮಾತೆಯ ಮೇಲೆ ಅತಿಯಾದ ನಂಬಿಕೆ ಇರಬೇಕು. ಯಾವುದೂ ಕೆಟ್ಟದ್ದಲ್ಲ, ಯಾವುದೂ ಒಳ್ಳೆಯದಲ್ಲ, ಯಾರೂ ಕೆಟ್ಟವರಲ್ಲ, ಯಾರೂ ಒಳ್ಳೆಯವರು ಅಲ್ಲ. ಎಲ್ಲರೂ ಅವರವರ ದೃಷ್ಟಿಯಲ್ಲಿ ಒಳ್ಳೆಯವರು ಹಾಗೂ ಕೆಟ್ಟವರು. ನಾವು ಆ ಜಗನ್ಮಾತೆಯ ಮಕ್ಕಳಾಗಿರುವಾಗ ನಾವೆಲ್ಲರೂ ಅವಳಿಗೆ ಸರಿಸಮಾನರು. ಅವಳು ಒಂದೇ ಭಾವದಲ್ಲಿ ನೋಡ್ತಾಳೆ ನಮ್ಮನ್ನು. ಅವಳನ್ನು ಉಪಾಸನೆ ಮಾಡಿದರೂ ಉಪಾಸನೆ ಮಾಡದೇ ಇದ್ದರೂ ನಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಅವಳು ಬರ್ತಾಳೆ. ಬದಲಾವಣೆ ಆಗೋದಕ್ಕೊಂದು ಅವಕಾಶವನ್ನು ಮಾಡಿಕೊಡ್ತಾಳೆ. ಆಗ ಬದಲಾಗಿದರೆ ನಾವು ಅವಳ ಅನೇಕ ದಿವ್ಯ ಸ್ವರೂಪಗಳನ್ನು, ಲೀಲಾ ವಿನೋದವನ್ನು ನಾವು ನೋಡಬಹುದು, ಕಾಣಬಹುದು. ಇಲ್ಲ ಅನ್ನೋವಾಗ ಯಥಾಸ್ಥಿತಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನ್ನಿ ಜಠರೇ ಶಯನಂ. ಮೋಕ್ಷ ಬೇಕು ಅನ್ನುವಾಗ ಅವಳ ಪಾದಗಳನ್ನು ಮಾತ್ರ ಹಿಡಿಬೇಕು. ಅವಳ ಪಾದವನ್ನು ಒಮ್ಮೆ ಹಿಡಿದರೆ
ನಿನಗೆ ಬೇಕೋ ಬೇಡವೋ ಎಲ್ಲ ಸುಖಭೋಗಗಳನ್ನು ಕೊಟ್ಟು ಮೋಕ್ಷವನ್ನು ಕರುಣಿಸಿ ಇಂತಿಷ್ಟು ಸಮಯ ನನ್ನೊಟ್ಟಿಗೆ ಆಶ್ರಯಿತನಾಗಿರುವಂತ ಮಾಡಿಬಿಡ್ತಾಳವಳು. ಅದೇ ಅವಳ ಕಾರುಣ್ಯ, ಕರುಣಾಮೂರ್ತಿ ಅವಳು. ಅವಳಿಗೆ ಶರಣಾಗಬೇಕು. ಭಕ್ತಿ ಭಾವದಿಂದ, ಶುದ್ಧ ಭಕ್ತಿಯಿಂದ ಅವಳನ್ನು ಸ್ಮರಣೆ ಮಾಡಬೇಕು. ಶ್ರೀಮಾತ್ರೇ ನಮಃ.